ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಹೆಸರು ವೆಂಗಳಪ್ಪ ಅಂತ. ಸರಿ. ಜರ್ಮನ್ ಆರ್ಗಾನಿಕ್ ಕಂಪ್ನಿಯವರು. ಸರಿ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ನರಸಿಂಹಪ್ಪ ಅಂತ. ಸರ್ ನಿಮ್ಮೂರು ಯಾವುದು ಸರ್? ಸರ್ ನಮ್ಮದು ಮುಳಬಾಗಿಲು ತಾಲೂಕು. ಹಾಂ. ಇಲ್ಲಿ ಅಗ್ರ ಪಂಚಾಯತಿ ಬಾಯ್ಪಲ್ಲಿ ಸರ್. ಅಂದರೆ ಮುಳಬಾಗಿಲು ತಾಲೂಕು ಬರ್ತದೆ. ಹಾಂ. ಶ್ರೀನಿವಾಸಪುರ ನಿಯರ್ ಬೈ ಸರ್. ಹಾಂ ಸರ್, ಈಗ ನಾವು ರೈಸೆಟ್ಟು ರೂಟ್ ಪ್ಲಸ್ ಕೊಟ್ಟಿದ್ದೀವಲ್ಲ ಸರ್, ಇದು ಟ್ರಿಪ್ಪಲ್ ಬಿಟ್ಟಿದ್ದೀರಲ್ಲ ಸರ್. ರೀಸೆಂಟ್ ಇದರಿಂದ ಏನು? ಹೌದು ಸರ್, ಅದೇ ಏನು ಉಪಯೋಗ ಆಗಿದೆ? ಹಾಂ, ಏನು ಇದರಿಂದ ಏನು ಉಪಯೋಗ ಅದು ಹೇಳಿ ಸರ್. ಇದು ರೀಸೆಟ್ಟು ಪ್ಲಸ್ ರೂಟ್ ಪ್ಲಸ್ ಎರಡು ಬಿಟ್ಟಿದ್ದಕ್ಕೆ ಟ್ರಿಪಲ್ ಬಿಟ್ಟಿದ್ದು ನಾವು. ಈ ಕ್ಯಾನ್ ಬಿಟ್ಟಿದ್ದಾಗಿನಿಂದ ಗ್ರೋತಿಂಗ್ ಚೆನ್ನಾಗಿ ಬಂತು. ಈ ತರ ಲಾಕ್ ಐತಲ್ಲ, ಈ ತರ ಲಾಕ್ ಗ್ರೋತಿಂಗು ನೋಡಿ ಇಲ್ಲ ಐತೆ ನೋಡಿ. ಇದು ಇದರ ಗ್ರೋತ್ ಎಲ್ಲ ಕ್ಲೀನ್ ಆಗಿ ಸೆಟ್ಟಿಂಗ್ ಆಯ್ತು. ಕ್ಯಾನು ಪ್ಲಸ್ ಅದು ರೀಸೆಟ್ ಬಿಟ್ಟಿದ್ದು ರೂಟ್ ಪ್ಲಸ್ ರೀಸೆಟ್ ಟ್ರಿಪಲ್ ಬಿಟ್ಟಿದ್ದೀರ. ತುಂಬಾ ಚೆನ್ನಾಗಿ ಬಂದೈತೆ. ಲಾಕ್ ಎಲ್ಲ ಆಗಲಿ ನೋಡಿ, ಇಲ್ಲಿ ಫೋಟೋಲ್ಲಿ ಪೂರ್ತಿ ಎಲ್ಲ ತುಂಬಾ ಇದು ಬಂತು. ಮತ್ತೆ ಏನ್ ಮಾಡಿದ್ವಿ ಅಂದ್ರೆ ಮೆಗಾರ್ವಿ ಮತ್ತೆ ಇದು ನೋಡಿ ಫೈಟರು ಮೆಗಾರ್ವಿ ಸ್ಪ್ರೇ ಮಾಡಿದ್ದೀರಾ? ಹೌದು. ಇದು ಮಾಡಿದ ತಕ್ಷಣ ರಾಮ್ ಆಗ್ಲಿ ಯಾವುದೇ ಹುಳ ಆಗ್ಲಿ ಮತ್ತೆ ಈ ರೆಡ್ ಮ್ಯಾಟ್ಸ್ ಬರ್ತದಲ್ಲ ಅದಾಗ್ಲಿ ಏನು ಇಲ್ಲ ಸರ್. ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಕ್ಲೀನಾಗಿ ನೋಡಿ ನೋಡಿ. ತುಂಬಾ ಚೆನ್ನಾಗಿದೆ. ಲಾಕ್ಸ್ ಆಗ್ಲಿ ಏನೋ ಹುಳ ಆಗಿಲ್ಲ ಏನಿಲ್ಲ. ಕಾಯಿ ಸೆಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸರ್ ತೋಟಲ್ಲಿ ನೋಡಿ. ಬ್ರಾಂಚಸ್ ಒಂದು ಗಿಡಕ್ಕೆ ಎಷ್ಟೆಷ್ಟು ಬ್ರಾಂಚಸ್ ಓಪನ್ ಆಗಿದೆ. ಮತ್ತೆ ನೋಡಿ ಇಲ್ಲಿ ಕೆಳಗಡೆಯಿಂದ ನೋಡಿ, ನಾವೇನು ಸುಳ್ಳು ಏನಿಲ್ಲ, ಅದು ರೂಟ್ ಪ್ಲಸ್ ಮತ್ತು ಜರ್ಮನಿ ಕಾರ್ಗನ್ ಬಿಟ್ಟಿದ್ವಲ್ಲ ಆಯಿಲ್ ರೂಟ್ ಪ್ಲಸ್ ರೀಸೆಟ್ ಬಿಟ್ಟಿದ್ದಕ್ಕೆ ನೋಡಿ ಇಲ್ಲಿ ಮೇಲ್ಗಡೆಯಿಂದ ನೋಡಿ ಫುಲ್ಲು ಎಲ್ಲೇ ಆಗಲಿ ಫ್ಲವರ್ ಡ್ರಾಪ್ ಆಗಲಿ ಏನೂ ಆಗಿಲ್ಲ. ತುಂಬ ಚೆನ್ನಾಗಿದೆ. ಇದುವರೆಗೂ ನಾವು ಕರೆಕ್ಟಾಗಿ ನೋಡಿ ಸರ್ 6 ಅಡಿ ಇನ್ನೂ ಬರ್ತದೆ, ಇಲ್ಲಿ ತನಕ ಬರ್ತದೆ. ಓಕೆ, ತೋಟ ಎಲ್ಲ ತುಂಬ ಚೆನ್ನಾಗಿ ಬಂದೈತೆ ಸರ್. ಅದು ಮೆಗಾರ್ವಿ ಮತ್ತು ರೀಸೆಟ್ ಕೊಟ್ಟಿದ್ದೀವಲ್ಲ, ಮೆಗಾರ್ವಿ ಸ್ಪೈಟ್ರು ಅದು ಕೊಟ್ಟಿದ್ದಕ್ಕೆ ಇನ್ನೂ ಸ್ವಲ್ಪ ಗ್ರೋತಿಂಗ್ ಚೆನ್ನಾಗಿ ಬಂತು. ಈ ಹೂವಾಗಲಿ ಕಟ್ಟಾಗೋದಾಗ್ಲಿ ಆ ಥರದ್ದೆಲ್ಲ ಏನಾಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಟಿಪ್ಸು ಮ್ಯಾಟ್ಸು ಏನಿಲ್ಲ ಸರ್. ಅದು ಹೊಡೆದ್ರೆ ಕ್ಲೀನಾಗಿ ವಾಶ್ ಔಟ್ ಆಗ್ತದೆ. ಗಿಡ ಅಂತೂ ತುಂಬ ಚೆನ್ನಾಗಿದೆ. ನಾವು 3 ವರ್ಷದಿಂದ ಇದೇ ಜರ್ಮನ್ ಅದರಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅದರ ಪ್ರಾಡಕ್ಟೇ ನಾವು ಯೂಸ್ ಮಾಡ್ತಾ ಇರೋದು. 3 ಇಯರ್ಸ್ ಇಂದ ಅದೇ ಮಾಡ್ತಾ ಇದ್ದೀವಿ ಸರ್. ಹೌದು, 3 ಇಯರ್ಸ್ ಇಂದ ಅದೇ ಮಾಡ್ತಾ ಇದ್ವಿ. ಈ ಸತಿನೇ ಏನೋ ಇಷ್ಟು ಕಮ್ಮಿ ಬಂದಿರೋದು. ಮುಂದಿನ ವರ್ಷ ಇನ್ನೂ ಜಾಸ್ತಿ ಬಂದಿತ್ತು. ಇವಾಗ ಅವ್ರು ಸ್ವಲ್ಪ ಲೇಟಾಗಿ ಇದು ಮಾಡಿದ್ರು. ಇವಾಗ ಇನ್ನೂ ಅದೇ ಕಂಪ್ನಿ ಅವ್ರು ಬಿಡ್ತಾ ಇದ್ವಿ. ಇವಾಗ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಸರ್. ನಮಗಂತೂ ನೋಡಿ ಫ್ಲವರ್ ಸೆಟ್ಟಿಂಗ್ಸ್ ನೋಡಿ, ಕಾಯಿ ಸೆಟ್ಟಿಂಗ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಕೆಳಗಡೆಯಿಂದ ನೋಡಿ ಸರ್, ಎಲ್ಲಿ ಬರ್ತದೆ ಇಲ್ಲಿ ಕೆಳಗಡೆಯಿಂದ ನೋಡಿ ಎಷ್ಟು ಬಿಟ್ಟು ಒಂದು 2 ಸಾರ್ ಇವಾಗ ಲೆಕ್ಕ ಹಾಕೊಳ್ಳಿ. ಒಂದೇ ಇದ್ರಿಗೆ ಒಂದು ಗಿಡಕ್ಕೆ ಇಷ್ಟು ಮಾತ್ರ ಬಿಟ್ಟರೆ ಸಾಕಲ್ಲ ಸರ್. ಹೌದು, ಮೇಲ್ಗಡೆಯಿಂದ ನೋಡಿ ನೋಡಿದ್ರ ಎಷ್ಟು ಮಾತ್ರ ಸೆಟ್ಟಿಂಗ್ ಆಗಿದೆ ಅಂತ. 5 ಅಡಿಗೆ ಬಂದೈತೆ ಕರೆಕ್ಟ್ ಆಗಿ. ತುಂಬಾ ಚೆನ್ನಾಗಿದೆ ಸರ್. ಇದು ಬ್ರಾಂಚಸ್ ಎಲ್ಲ ನೋಡಿ ಸರ್. ಇವಾಗ ಇಷ್ಟು ಅಡಿ ಬಂದ್ರೂ ಬ್ರಾಂಚಸ್ ಅಷ್ಟು ಓಪನ್ ಆಗಿದೆ ನೋಡಿ. ನೋಡಿದ್ರ ನೋಡಿ ಜರ್ಮನಿಕ್ ಆರ್ಗ್ಯಾನಿಕ್ ತುಂಬಾ ಚೆನ್ನಾಗಿದೆ ಸರ್. ಇಟ್ಕೊಳ್ಳಿ ಸರ್. ಇದು ಒಂದು 10 ಜನ ರೈತರಿಗೆ ಹೇಳ್ಬೋದು ಸರ್. ನಾವು ಆಲ್ರೆಡಿ ಇದನ್ನೇ ಯೂಸ್ ಮಾಡ್ತಾ ಇರೋದು. ನೀವು ಹೇಳಿ ಪರವಾಗಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಬಿಟ್ಟಿದ್ದೀವಿ. ಆ ಕಂಪ್ನಿ ನಾವು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದಕ್ಕೋಸ್ಕರ ನಾವು ಗಿಡ ಚೆನ್ನಾಗಿ ಬರ್ತಾ ಇದೆ, ಫಸಲು ಚೆನ್ನಾಗಿ ಬರ್ತಾ ಇದೆ. ನೋಡಿ ಸರ್, ಯಾವುದೇ ಕಾರಣಕ್ಕೂ ಗಿಡ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ರೂಟ್ ಪ್ಲಸ್ ಆಗಲಿ ಅದು ಕ್ವಾಲಿಟಿನೂ ಬರ್ತಾ ಇದೆ, ತುಂಬಾ ಸೈನಿಂಗ್ ಬರ್ತದೆ ಸರ್. ವೆಯ್ಟು ಬರ್ತದೆ. ಗಿಡ ತುಂಬಾ ಕಾಯಿ ಬಂದ್ರೆ ಇನ್ನೇನ್ ಬೇಕು, ಸೈನಿಂಗ್ ಬರ್ತದೆ ಕಾಯಿ. ಇವಾಗ ಎಲ್ಲ ಗಿಡ ಆಗ್ತದೆ, ಅದಕ್ಕಿಂತ ಏನ್ ಬೇಕು ಸರ್. ಇವಾಗ ಬೇರೆ ಅವ್ರ ಪಾಪ ಬೇರೆ ಇದೆಲ್ಲ ಅವರು ಬೇರೆ ಕಂಪ್ನಿ ಯಾವ್ದೋ ಹೊಡೆದು ಗಿಡ ಎಲ್ಲ ಹೋಗಿತ್ತು. ನಾವು ಹೋಲಿ ಮತ್ತೆ ಜರ್ಮನಿಕ್ ಆರ್ಗ್ಯಾನಿಕ್ ಈ ಕಂಪ್ನಿ ಅವ್ರಿಗೆ ಬಿಡ್ರೆ ಚೆನ್ನಾಗಿ ಬರ್ತದೆ ಅಂತ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ರೈತರು ಇವಾಗ ಅದನ್ನೇ ಬಿಡ್ತಾ ಇದ್ದೀವಿ, ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಸರಿ ಸರ್, ನೀವು ಇದು ಎಲ್ಲಿಂದ ತರ್ತಾ ಇದ್ದೀರಿ? ಸರ್ ಇಲ್ಲೇ ನಾವು ಶ್ರೀನಿವಾಸಪುರ ತಾಲೂಕಲ್ಲಿ ಸಿಟಿ ಭೈರವೇಶ್ವರ ಐತೆ. ಶ್ರೀನಿವಾಸಪುರದಲ್ಲಿ ಸಿಟಿ ಭೈರವೇಶ್ವರ ಆಗ್ರೋ ಟ್ರೇಡರ್ಸ್ ಅಲ್ಲಿಂದ ನಾವು ತರ್ತಾ ಇದ್ದೀವಿ. ಅವರು ಚೆನ್ನಾಗಿಲ್ಲ, ಪರವಾಗಿಲ್ಲ. ಅವ್ರು ಚೆನ್ನಾಗಿರೋದು ಪ್ರಾಡಕ್ಟ್ ಅವರು ಸ್ವಲ್ಪ ಕೊಡ್ತಾ ಇದ್ದಾರೆ ಸರ್. ಅವ್ರು ಕೊಡ್ತಾ ಇದ್ದಾರೆ. ಮತ್ತೆ ಅವರು ತೋಟಕ್ಕೆ ವಿಸಿಟ್ ಮಾಡ್ತಾರೆ. ಇವರು ವೆಂಗಳಪ್ಪ ಸರ್ ಅಂತ ನೀವು ಬರ್ತಾ ಇದ್ದಾರೆ. ನೀವು ನಿಮ್ಮ ಪ್ರಕಾರನೇ ಗೈಡೆನ್ಸ್ ಮಾಡಿ ಇಷ್ಟು ಮಾತ್ರ ನಾವು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಜರ್ಮನ್ ಆರ್ಗ್ಯಾನಿಕ್ ಸ್ಪ್ರೇ ಮಾಡಿದಾಗಿನಿಂದ ನೋಡಿ ಗಿಡ ನೋಡಿ ಲಂತು ಎಲ್ಲ ನೀವು ಎಲ್ಲಿ ಮೂಲೆಯಿಂದ ನೋಡಿ ಪೂರ್ತಿ ಎಲ್ಲಿ ನೋಡಿದ್ರು ತೋಟ ತುಂಬಾ ಇಷ್ಟೇ ಕಾಯಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಲಾಕುಗಳು ಎಲ್ಲ ಬ್ರಾಂಚಸ್ ನೋಡಿ. ನೋಡಿ ಸ್ವಲ್ಪ ಬನ್ನಿ ಮುಂದೆ ನೋಡಿ. ಇದಕ್ಕಿನ್ನ ಬ್ರಾಂಚಸ್ ಬರ್ಬೇಕಾ? ಏನು ಇಷ್ಟಡಿಯಲ್ಲಿ 8 ಅಡಿಯಲ್ಲೂ ಬ್ರಾಂಚಸ್ ಬರ್ಬೇಕಾ? ನೋಡಿ ತುಂಬಾ ಚೆನ್ನಾಗಿದೆ ಸರ್. ಅದು ತುಂಬಾ ಕೆಲಸಕ್ಕೆ ಬರ್ತದೆ. ರೂಟ್ ಪ್ಲಸ್ ಐತೆ ನೋಡಿ ಆಯಿಲ್, ಅದು ತುಂಬಾ ಚೆನ್ನಾಗಿ ಬರ್ತದೆ. ಮತ್ತೆ ಸ್ಪೈಟರು ಅದು ಇದೈತೆ ನೋಡಿ ಸರ್. ಇದು ಬಿಟ್ಟಾಗಿಂದ ನಿಮಗೆ
ಜಾಸ್ತಿ ಡೆವಲಪ್ ಆಗ್ತಾ ಇದೆ. ಇದು ಬಿಟ್ಟಾಗ್ದಿಂದ ಈ ಕ್ಯಾನ್ ನೋಡಿ, ರೂಟ್ ಪ್ಲಸ್ ಕ್ಯಾನ್ ಬಿಟ್ಟಾಗ್ನಿಂದ ಇನ್ನೂ ಬ್ರಾಂಚಸ್ ಓಪನ್ ಆಗ್ತಾನೆ ಇದೆ. ಓಪನ್ ಆಗ್ತಾ ಇದೆ ನೋಡಿ. ಎಷ್ಟು ಇಷ್ಟು 5 ಅಡಿ ಬಂದ್ರು ಇನ್ನ ಮೇಲ್ಗಡೆ ಬರ್ತಾನೆ ಐತೆ. ಇದು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಆಯಿಲ್ ಬಿಡ್ತಾ ಇದೀವಿ. ಸ್ವಲ್ಪ ಇದು ಮಾಡ್ಕೊಂಡು ಸರ್, ಇದು ಸ್ಪ್ರೇ ಮಾಡಿದಾಗಿಂದ ಟ್ರಿಪ್ಸು ಮ್ಯಾಟ್ಸು ಮೈಟ್ಸ್ ಐತೆ ನೋಡಿ ಸರ್. ಅದು ಮತ್ತೆ ಫ್ಲವರ್ ಸೆಟ್ಟಿಂಗ್ಸ್ ಆಗಲಿ ಓಕೆ, ತುಂಬಾ ಚೆನ್ನಾಗಿ ಬಂದೈತೆ. ಅಂದ್ರೆ ಎನಿ ಸಕ್ಕಿಂಗ್ ಪೆಸ್ಟ್ ಕ್ಲಿಯರ್ ಆಗಿದೆ. ಫೈಟರ್ ಮೆಗಾ ಎರಡೂ ಚೆನ್ನಾಗಿ ಕೆಲಸ ಮಾಡಿದೆ ಸರ್. ಇಷ್ಟು ಮಾತ್ರ ಮೊದಲು ಆರಾಮಾಗಿ ಈ ಕಂಪ್ನಿ ಅವ್ರದ್ದು ಯೂಸ್ ಮಾಡಿದ್ರೆ ನಾನು ರೈತರಿಗೆ ಹೇಳ್ತಾ ಇರುತ್ತೆ, ನನಗೆ ತೋಟ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ. ಗಿಡ ನಮ್ಗೆ ಮೇನ್ ಇಂಪಾರ್ಟೆಂಟ್ ಗಿಡ ಬರಬೇಕು. ಇದು ಜರ್ಮಾನಿಕ್ ಆರ್ಗ್ಯಾನಿಕ್ ಅವ್ರದ್ದು ಇದು ತುಂಬಾ ಕೆಲಸಕ್ಕೆ ಬಂದೈತೆ. ಎಲ್ಲ ರೈತರು ಇದನ್ನು ಯೂಸ್ ಮಾಡ್ಬೋದು. ನಾವು ಯಾಕಂದ್ರೆ 3 ವರ್ಷದಿಂದ ಇದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಗಿಡನೂ ನಮ್ಗೆ ಆಗಿದೆ. ಬಟ್ ನೀವು ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾವೊಂದು 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಸರಿ ಸರ್, ಓಕೆ ಸರ್, ಇನ್ನೇನು ಸರ್.